ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಯುವಕರಿಗೆ ಕೋಮು ಗಲಭೆಗೆ ಪ್ರಚೋದನೆ ಮಾಡಿರುವಂತಹ ಆರೋಪವನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ಗೆ ಈಗ ಪತ್ರ ಬರೆಯಲಾಗಿದೆ. ಜಮೀರ್ ಚಟುವಟಿಕೆಗಳ ಕುರಿತು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೆಲ್ಪಿಂಗ್ ಸಿಟಿಜನ್ ಅಂಡ್ ಪೀಪಲ್ಸ್ನ ಆಲಂ ಪಾಷಾ ಬರೆದಿರುವಂತಹ ಪತ್ರ ಇದು. ಮಕ್ಸೂದ್ ಇಮ್ರಾನ್ ಎಂಬಾತನ ಜೊತೆಗೂಡಿ ಈ ರೀತಿಯಾಗಿ ಯುವಕರಿಗೆ ಕೋಮು ಗಲಭೆಗೆ ಪ್ರಚೋದನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಲಾಗಿದೆ. ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ನಲ್ಲಿ ಮಕ್ಸೂದ್ನ ಕೈವಾಡ ಇತ್ತು. ಬೆಂಬಲಿಗ ಯುವಕರಿಗೆ ಗಲಭೆ ನಡೆಸೋಕೆ ಈತ ಪ್ರಚೋದನೆ ಕೊಟ್ಟಿದ್ದ. ಇದು ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಪ್ರಮುಖ ಅಂಶಗಳು. ಹೆಲ್ಪಿಂಗ್ ಸಿಟಿಜನ್ ಅಂಡ್ ಪೀಪಲ್ಸ್ ಈ ಒಂದು ಸಂಸ್ಥೆಯ ಆಲಂ ಪಾಷಾ ಬರೆದಿರುವಂಥ ಪತ್ರ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಈ ಪತ್ರವನ್ನು ಬರೆದಿದ್ದಾರೆ. ಬರೆದು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧನೇ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಯಾವ ಮಕ್ಸೂದ್ ಇಮ್ರಾನ್ ಎಂಬಾತ ಯುವಕರ ಬ್ರೈನ್ ವಾಶ್ ಅನ್ನು ಮಾಡ್ತಿದ್ದಾನೆ, ಕೋಮು ಗಲಭೆಗೆ ಪ್ರಚೋದನೆ ಕೊಡ್ತಾ ಇದ್ದಾನೆ, ಅದರ ಜೊತೆಗೆ ಡಿಜೆಹಳ್ಳಿ ಕೆಜಿಹಳ್ಳಿ ಕೇಸ್ನಲ್ಲಿ ಈತನ ಕೈವಾಡ ಇತ್ತು. ಸೊ ಈತ ಸಚಿವರ ಜೊತೆ ಗುರುತಿಸ್ಕೊಂಡಿದ್ದಾನೆ. ಸಚಿವರು ಕೂಡ ಈತನ ಜೊತೆ ಮಾತನಾಡ್ತಿರ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿಯಾದಂಥ ನಕಲಿ ಧರ್ಮಗುರುಗಳು ಸಮಾಜದ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಇವರು ಮಾಡಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರೈ. ಅಂಕಿತಾ, ಏನಿದು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ? ರಾಹುಲ್, ದಿ ಹೆಲ್ಪಿಂಗ್ ಸಿಟಿಜನ್ ಅಂಡ್ ಪೀಪಲ್ಸ್ ನ ಸಂಸ್ಥಾಪಕರಾಗಿರುವಂತಹ ಆಲಂ ಪಾಷಾ ಅವರು ಈಗ ಒಂದು ಪತ್ರವನ್ನ ಬರೆದಿರುವಂತದ್ದು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡಿರುವಂತದ್ದು. ಅಂದ್ರೆ ಮಸ್ಕೂದ್ ಇಮ್ರಾನ್ ಎಂಬಾತ ಏನಿದ್ದಾನೆ ಆತನ ಜೊತೆಗೂಡಿ ಸಂಚನ್ನ ರೂಪಿಸಲಾಗಿದೆ. ಜೊತೆಗೆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣದಲ್ಲೂ ಕೂಡ ಇವರ ಕೈವಾಡ ಇತ್ತು. ಯುವಕರಿಗೆ ಕೋಮು ಗಲಭೆಗೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ನಕಲಿ ಧರ್ಮಗುರುಗಳೇನಿದ್ದಾರೆ ಅವರಿಂದ ಸಾಮಾನ್ಯ ಜನರಿಗೆ ರಕ್ಷಣೆಯನ್ನ ನೀಡಬೇಕು, ಹಾಗಾಗಿ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಷ್ಟೇ ಅಲ್ಲ, ನಕಲಿ ಧರ್ಮಗುರುಗಳಿಂದ ಸಾಮಾನ್ಯ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಈ ಧರ್ಮಗುರುಗಳ ವಿರುದ್ಧ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ಅಂದ್ರೆ ಈ ಜಮೀರ್ ಅಹಮದ್ ಅವ್ರು ಏನಿದ್ದಾರೆ ಅವರು ಇಡೀ ಮುಸಲ್ಮಾನ ಸಮುದಾಯಕ್ಕೆ ನಾನು ಒಬ್ಬನೇ ನಾಯಕ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಧರ್ಮಗುರುಗಳು ಯಾರಾದ್ರೂ ಜಮೀರ್ ಅವರ ಮಾತನ್ನ ಕೇಳದಿದ್ರೆ ಸುಳ್ಳು ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಮೈಸೂರು, ಬೆಂಗಳೂರು ಸೇರಿದಂತೆ ಮುಸಲ್ಮಾನರು ಯಾವ ಜಾಗದಲ್ಲಿ ಹೆಚ್ಚಿದ್ದಾರೆ ಅಂದ್ರೆ ಯಾವ ಪ್ರದೇಶದಲ್ಲಿ ಹೆಚ್ಚಿದ್ದಾರೆ ಅಲ್ಲಿ ಕೋಮು ಗಲಭೆ ಸೃಷ್ಟಿಸುತ್ತಿರುವಂತಹ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಈ ಒಂದು ಪತ್ರದ ಮೂಲಕ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಗಮನಕ್ಕೂ ಕೂಡ ತರಲಾಗತ್ತೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ರಾಹುಲ್, ಈಗ ಅಂಕಿತಾ, ಇವರು ಮಾಡಿರುವಂತಹ ಒಂದು ಗಂಭೀರ ಆರೋಪ ಇದೆಯಲ್ಲ, ರಾಜ್ಯದ ಸಚಿವರ ಮೇಲೆ ಮಾಡಿರುವಂತಹ ಆರೋಪ. ಬಟ್ ಅದಕ್ಕೇನಾದ್ರೂ ಒಂದು ಸಾಲಿಡ್ ಪ್ರೂಫ್ ಅನ್ನ ಅಥವಾ ಡಾಕ್ಯುಮೆಂಟ್ಸ್ ಅನ್ನ ಏನಾದ್ರೂ ಇವರು ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರಾ? ಅದನ್ನ ಇಟ್ಕೊಂಡು ಏನಾದ್ರೂ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರಾ ಅಂತ? ರಾಹುಲ್, ಇಲ್ಲ, ಪತ್ರದಲ್ಲಿ ನೀವು ನೋಡ್ಬೋದು ಅವರು ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಏನ್ ಅಕ್ರಮ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ ಅವರು ಮಾಡ್ತಾ ಇರುವಂತಹ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಏನು ಸೂಚನೆ ಕೊಟ್ಟಿದ್ದಾರೆ, ಅದರ ಬೆನ್ನಲ್ಲೇ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಅವರು ರೆಡಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅವರು ಮಾಡಿರುವಂತಹ ಆರೋಪಗಳು ಗಂಭೀರ ಆರೋಪ. ಹಾಗಾಗಿ ಅದಕ್ಕೆ ಬೇಕಾದಂತಹ ಒಂದಷ್ಟು ದಾಖಲೆಗಳನ್ನ ಕೂಡ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಅಂದ್ರೆ ಅವರು ಕೋರ್ಟ್ ನಲ್ಲಿ ಲೀಗಲ್ ಫೈಟ್ ಮಾಡುವಂತಹ ಸಂದರ್ಭದಲ್ಲಿ ಅವೆಲ್ಲವನ್ನ ಕೂಡ
ಕೋರ್ಟ್ಗೆ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯುವಕರಿಗೆ ಏನು ಕೋಮುಗಲಭೆಗೆ ಪ್ರಚೋದನೆ ನೀಡ್ತಿದ್ದಾರೆ ಅಂತ ಹೇಳಿ ಏನ್ ಆರೋಪವನ್ನ ಮಾಡಲಾಗ್ತಾ ಇದೆ, ಅದರಲ್ಲಿ ನಿಜಕ್ಕೂ ಕೂಡ ಜಮೀರ್ ಅಹಮದ್ ಅವರ ಪಾತ್ರ ಏನು ಅನ್ನೋದನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಆದ್ರೆ ಈಗ ಏನ್ ಈ ಒಂದು ಪತ್ರವನ್ನ ಬರೆದಿದ್ದಾಳೆ, ಆ ಒಂದು ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಆಧರಿಸಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.